ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಬೆಳಗ್ಗೆ 6 ಗಂಟೆಗೆ ಅಲ್ಲ ಗೈಸ್, ಸಾರಿ 5:45 ಎದ್ದು ರೆಡಿ ಆಗಿದ್ದೀನಿ. ನನ್ನ ತಮ್ಮಂಗೆ ಹೇಳಿದ್ದೆ ಬೆಳಗ್ಗೆ 6 ಗಂಟೆಗೆ ಮನೆಗೆ ಬಿಡೋಣ ಅಂದ್ಬಿಟ್ಟು. ಇನ್ನೂ ಎದ್ದೇ ಇಲ್ಲ. ನಾನು 5:45 ಎದ್ದು ಬ್ರಷ್ ಮಾಡಿ ರೆಡಿಯಾಗಿದ್ದೀನಿ. ಎಲ್ಲಿಗೆ ಹೋಗಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು. ಯಾವ ದೇವಸ್ಥಾನ ಹೋಗ್ತಾ ಹೇಳ್ತೀನಿ. ಇನ್ನೂ ಎದ್ದೇ ಇಲ್ಲ ಗೈಸ್, ಇನ್ನೂ ಮಲಗೋಗಿ ಬನ್ನಿ ತೋರಿಸ್ತೀನಿ. ಹಲೋ ಪವನ, ಟೈಮ್ ಎಷ್ಟು? 6:15. ನಾನೇನು ಹೇಳಿದೆ ನಿಂಗೆ? 6 ಗಂಟೆ. ಮತ್ತೆ ನನ್ನ ಕೇಳಿ ಎದೊಳ್ತೀಯ ನೀನು ಅಂತ? ನೀನು ನನ್ನ ಎಬ್ರಸು ಅಂದೆ. ಯಾವಾಗಂದೆ? ಈ ವಿಡಿಯೋ ಮಾಡ್ಬೇಕಾ? ಹ್ಞೂ ಮತ್ತೆ ರೆಡಿ ಆಗ್ಬಿಟ್ಟ, ಅಲ್ಲುದ್ದ ಮಗ ತೊಳ್ದ. ಅಲ್ಲೂ ಮಗ ತೊಳ್ಬಿಟ್ಟ. ಇನ್ನೇನು ಮತ್ತೆ? ಎಲ್ಲ ಬೇಗ ಆಯ್ತು. 4 ಗಂಟೆಗೆ ರೆಡಿ ಆಗ್ಬಿಡು. ನೀನು ಹೋಗ್ತೀಯಾ? ಎಲ್ಲೂ ಇಲ್ಲೇ ಇದೀನಿ ಹೋಗಲಿ. ಅಲ್ಲೂ ಮಗ ತೊಳ್ಬೇಕು, ಎಬ್ರಸ್ಬೇಕು ತಾನೆ. ನನ್ಗೆ ಗೊತ್ತು ನೀನು ಎದ್ದಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲೇ ಬಿದ್ದಿದ್ದೀನಿ ಗೊತ್ತಾಗಲ್ವಾ? ನಾನು ಈಚೆ ಬಂದ್ಮೇಲೆ ಗೊತ್ತಾಗಿದ್ದು ನೀನು ಎದ್ದಿಲ್ಲ ಅಂತ. ಇವಾಗ ಎದ್ದೊಳ್ತಾವನೆ. ಅಮ್ಮ ಒಳಗಡೆಯಿಂದನೇ ಸೌಂಡ್ ಕೊಡ್ತೈತೆ. ಅಮ್ಮ ಬಲ್ಮಗ್ಲಲ್ಲಿ ಎದ್ದೋಳು ಅಂತ ಎದ್ದೊಳ್ತೈತೆ ಗೈಸ್. ನಿಮ್ಮನೇಲಿ ಹಿಂಗೆ ಹೇಳ್ತಾರಲ್ಲ, ಬಲ್ಮಗ್ಲಲ್ಲಿ ಎದ್ದೋಳ ಅಂತ. ಗೈಸ್ ಇವತ್ತು ಮನೇಲಿ ಸ್ನಾನ ಮಾಡಿಲ್ಲ. ಸ್ನಾನ ಯಾಕೆ ಮಾಡಿಲ್ಲ ಅಂದರೆ ಇವತ್ತು ಹೋಗ್ತಿರೋದು ಮುಡಿ ಕೊಡೋಕ್ಕಲ್ವಾ, ಅದಕ್ಕೆ ಅಲ್ಲೇ ಮುಡಿ ಕೊಟ್ಬಿಟ್ಟು ಅಲ್ಲೇ ಸ್ನಾನ ಮಾಡೋಣ ಅಂದ್ಬಿಟ್ಟು ಸ್ನಾನ ಮಾಡಿಲ್ಲ. ಪ್ಯಾಂಟ್ ತಗೋತಿದ್ದೀನಿ ಅಲ್ಲಿ ಬಟ್ಟೆ ಹಾಕೊಳ್ಳೋಕ್ಕೆ. ಎಲ್ಲ ಬ್ಯಾಗೆಲ್ಲ ರೆಡಿ ಮಾಡಿಟ್ಟವನೇ ಗೈಸ್ ಅಲ್ಲಿ. ಅಮ್ಮ ಗುಡ್ ಮಾರ್ನಿಂಗ್. ಆಯಮ್ಮ ಗುಡ್ ಮಾರ್ನಿಂಗ್. ಆಯ್ತು ನೋಡ್ರಿ, ನಮ್ಮ ಬೆಳಗ್ಗೆ ಎದ್ಬಿಟ್ಟವ್ರೆ. ಬೆಳಗ್ಗೆ ಎದ್ಬಿಟ್ಟು ಬೈಯದೇ ಕೆಲಸ. ಅಡುಗೆ ಮನೆ ಹೆಂಗ್ ಮಡಿಕೊಂಡಿದ್ಯಾ ನೋಡಿ ನೀನು. ಹೋಗ ಅಂತ ನನಗೆ ಅವನು ರೆಡಿಯಾಗಿ ಬಂದರೆ ಹೊರಡೋಣ. ನಮ್ಮ ಮನೇಲಿ ಬೆಳಗ್ಗೆ ಟೀ ಕೊಟ್ಟೈತೆ. ಅವನು ನನ್ನ ತಮ್ಮ ರೆಡಿ ಆದ. ಈಗ ನಮ್ಮಮ್ಮ ಟೀ ಕೊಟ್ಟೈತೆ, ಬಿಸ್ಕೆಟ್ ಕೊಟ್ಟೈತೆ. ಟಿಫನ್ ಏನು ಮಾಡೋಂಗಿಲ್ಲ, ಅದಕ್ಕೆ ಬಿಸ್ಕೆಟ್ ಟೀಲ್ ತಿಂತಾಯಿದ್ದೀನಿ. ಏನಮ್ಮ ಅಲ್ಲ, ಟೀ ಬಿಸ್ಕೆಟ್ ಇಂದು ಅದೊಂದು ಇದು ಅಂತ ಮಾಡ್ತೀಯ. ಲೈಟ್ ಆಫ್ ಮಾಡ. ಅವತ್ತಿಂದ ಏನ್ ನಿಮ್ಮ ಅಪ್ಪಂಗೆ ನೀನೇ ಇದು ಮಾಡಿಕ್ಕಿದ. ಇವತ್ತು ದೊಡ್ಡವರಾಗಿದ್ದೀರಾ ಅಂತ ಅತಿಯಾಗಿ ಆಡ್ಬಾರ್ದು. ಅಪ್ಪ ಏನೋ ಮಾಡ್ತಿದ್ದೆ ಬೆಳಗ್ಗೆ ಟಿಫನ್ ಮಾಡೋಣ ಅಂತ. ಏನು ಈ ಬೆಳ್ಳುಳ್ಳಿ ಸುರಿದಿದ್ಯಾ? ಯಾಕೆ ಅಮ್ಮ ಮಾಡ್ಕೊಡಲ್ಲ ಅಂತ? ಅಮ್ಮ ಮಾಡ್ಕೊಡಲ್ಲ ಅಂತ? ರಜಾನಾ? ಅಮ್ಮ ಬಾಯ್. ಅಯ್ಯೋ ಬಾಯ್. ಅಮ್ಮ ಬಾಯ್ ಮೇಡಮ್ಮ. ಬಾಯ್. ಬರೇ ಡವು ಇದು ಇರೋದು. ಹಾಂ ಸರಿ ಬಾಯ್. ಊರಿಗೆ ಹೋಗಲ್ಲ. ಗೈಸ್ ಬನ್ನಿ ಗೈಸ್, ನಿನ್ನೆ ಮೊಬೈಲ್ ತಗೊಳಕ್ಕೆ ಹೋಗಿಲ್ಲ. ಇವತ್ತು ಹೋಗೋಣ ಅಂತ ದೇವಸ್ಥಾನ ಮುಗಿಸ್ಕೊಬಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕೋಣ. ಬನ್ನಿ. ನನ್ನ ತಮ್ಮ ನೀವು ಕೆಳಗಡೆ ಬಂದ್ಬಿಟ್ಟು ನೀರು ಹಿಡಿತಾವನೆ ಕಾರ್ಗೆ ನೀರು ಹಾಕೋಕ್ಕೆ. ಅವನಿಗೂ ಡ್ಯೂಟಿ ಇಲ್ಲ, ನನಗೂ ಡ್ಯೂಟಿ ಇಲ್ಲ. ಕಾರ್ ತಗೊಂಡು ಹೋಗ್ತಾನೆ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ನೀರು ತಗೊಂಡು ಹೋಗ್ತಾನೆ ನೋಡ್ರಿ. ಐಫೋನಲ್ಲಿ ಚಾರ್ಜರ್ ನಿಲ್ಲಲ್ಲ, ಅದಕ್ಕೆ ಅಂದ್ಬಿಟ್ಟು ಈ ಕಾರಲ್ಲಿ ಚಾರ್ಜರ್ ಹಾಕೋಕ್ಕಾಗಲ್ಲ. ಅದಕ್ಕೆ ಒಂದು ಓಲ್ಡ್ರ್ ಐತೆ ನೋಡ್ರಿ, ಇಲ್ಲೈತೆ ಓಲ್ಡ್ರ್. ಇದನ್ನು ತಗೊಂಡು ಇದನ್ನಿಲ್ಲೇ ಬಿಟ್ಬಿಟ್ಟು ಕಾರ್ಗೆ ಹಾಕ್ಬೇಕೀಗ. ಗೈಸ್ ನೋಡ್ರಿ, ಈ ಕೀನ ಈಗ ಮೇಲ್ಗಡೆ ಕೊಡಬೇಕು. ಅಮ್ಮ ನೋಡ್ರಿ, ನಮ್ಮಮ್ಮ ಓಯ್ ಅಂತದೆ. ತಗೋ ಕೀ ಇಸ್ಕೊ ಬಾ. ನೋಡಿ ಗೈಸ್, ಈಗ ನಮ್ಮಮ್ಮ ಕೆಳಗಡೆ ಬರುತ್ತೆ.
ಅಲ್ಲಿ ಬಂತು ತಗೋ ಇಟ್ಕೋ. ಏ ಇರ ಬರ್ತೀನಿ ನಡಿಯೋ, ಗಾಡಿಗೆ ಇಟ್ಕೊಳ್ಬೇಕು. ಏನು ಕೊಡ್ಬೇಕು? ಗಾಡಿಗೆ ಅನ್ಕೊಳ್ಬೇಕು ನಡಿಯಲ್ಲ. ಅಡಿಗೆ ಒಂದು ಕೊಡ್ಬೇಕಾ? ನೀನು ಇದು ಒಂದು ದಬ್ಬಾಕ್ಬೇಡ, ನಡಿ ಸುಮ್ಮನೆ ಕೆಲಸ ನೋಡು. ಯಾವ್ದು ಕೀ ಇದು? ನಮ್ಮಮ್ಮ ನಾವೆಲ್ಲೇ ಹೊರಗಡೆ ಹೊರಟ್ರು ಗಾಡಿಗೆ ನಿಂಬೆಹಣ್ಣ ನೀಕ್ಲಿಸಿ ಡೈರಿ ಕೊಟ್ಬಿಟ್ಟೆ ಕಳ್ಸೋದು. ಎಲ್ಲೇ ಹೊರಟ್ರು ಅಷ್ಟೇ ಗೈಸ್. ಮಿನಿಮಮ್ ಒಂದು ವಾರದಲ್ಲಿ 3 ದಿವಸ ಹಂಗೆ ಮಾಡುತ್ತೆ. ಅನವರ ಮಾಡಕ್ಕೆ ಇದೇನು ದೇವ್ರಿದ್ದ? ದೇವ್ರೇ, ನೀನೇ ದೇವ್ರ ಮಮ್ಮಿ ನಮಗೆ. ಅಮ್ಮ ನೀನೇ ದೇವ್ರು. ಏಯ್ ಏನಿದು? ಹಾಂ ಏನಾಯ್ತು? ಓದು ಓದು. ಎರಡು ಸುಂದ್ರಿಗಳು. ಹಾಂ ಗೈಸ್, ಇದು ನ್ಯೂ ಲುಕ್. ಇವಾಗ ನಮ್ಮ ಕಾರ್ಗೆ ಮಾಡಿಸಿರೋ ಸ್ಟಿಕ್ಕರಿಂಗು. ಫ್ರಂಟ್ ಲುಕ್ ನೋಡ್ರಿ ಈ ಥರ ಐತೆ. ಈ ಕಡೆಯಿಂದ ನೋಡಿದ್ರೆ ಹಿಂಗೆ ಕಾಣುತ್ತೆ ಫ್ರಂಟ್ ಲುಕ್ಕು. ಬೇಕಾಲ್ ಮಾಡಿಸಿರೋ ಸ್ಟಿಕ್ಕರಿಂಗ್ ಈ ಥರ ಐತೆ. ಸ್ವಲ್ಪ ಆ ಕಡೆಗೆ ಹೋಗು ನೀನು. ಅವನು ಹೋದ. ಗೌಡ್ರ ಹುಡುಗ. ನಂದು ಯೂಟ್ಯೂಬ್ ಐಡಿ ಅಲ್ಲಿ ಮೇಲ್ಗಡೆ ಐತೆ. ಅವ್ನು ಇನ್ಸ್ಟಾಗ್ರಾಮ್ ಐಡಿ ಹಾಕ್ಸ್ಕೊಂಡವನೆ, ಮತ್ತು NB ಅಂತ ಹಾಕ್ಸ್ಕೊಂಡವನೆ. ಇಲ್ಲೊಂದು ಸ್ಟಾರ್ ಹಾಕ್ಸವನೆ. ಇಲ್ಲಿ ಪೆಟ್ರೋಲ್ ಬಂಕಿಗೆ, ಪೆಟ್ರೋಲ್ ಟ್ಯಾಂಕಿಗೆ ಏನೋ ಸ್ಟಿಕ್ಕರ್ ಹಾಕ್ಸ್ಕೊಂಡವನೆ ನೋಡ್ರಿ. ಇದು ಗೌಡ್ರ ಹುಡುಗ ಅನ್ನೋದು ನಮ್ಮ TTಲಿ ಐತೆ ಗೊತ್ತಾ, ಗೌಡ್ರ ಹುಡುಗ ಅಂತ. ಸೇಮ್ ಅದೇ ಅದನ್ನು ಅಲ್ಲಿ ಹಾಕ್ಸಿರೋದು. ಏನಕ್ಕೆ ಹಾಕ್ಸಿರೋದು ಅಂದರೆ ನಮ್ಮ ಅಕೌಂಟ್ನ ನಾವೇ ಪ್ರಮೋಷನ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ನಾವು ಹಂಗೆ ಹಾಕ್ಸ್ಕೊಂಡಿರೋದು ನೋಡ್ರಿ. ನನಗೆ ಯೂಟ್ಯೂಬ್ ಐಡಿ ನಾನೊಂದು ಹಾಕ್ಸ್ಕೋಬೇಕು. ಅದನ್ನು ಹಿಂದೆಗಡೆ ಹಾಕ್ಸ್ಬೇಕು. ಎಲ್ಲಿ ಹಾಕ್ಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದನ್ನು ಯಾವುದೋ ಒಂದು ಜಾಗದಲ್ಲಿ ಹಾಕಿಸ್ಬೇಕು. ಒಟ್ಟಿನಲ್ಲಿ ಕಾರ್ಗೆ ಎಲ್ಲ ಹಾಕ್ಸಿದಾಯಿತು. ನಮ್ದಿರೋದು CNG ನೋಡ್ರಿ. ಫೈನಲ್ ಲುಕ್ ಈ ಥರ ಬಂದೈತೆ. ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತೈತೆ ಗೈಸ್ ಗೌಡ್ರ ಹುಡುಗ ಅನ್ನೋದು. ಐತೆ ಕಂಡಿಡಿಯಪ್ಪ ನೀನು. ಅದಲ್ಲ ಕಣಮ್ಮ, ಇಲ್ಲಿ ನೋಡಮ್ಮ, ಇಲ್ಲಿ ನೀನು ಇನ್ಸಿಲ್ವಿನಮ್ಮ, ಇಲ್ಲಿ ನೋಡಮ್ಮ, ಇಲ್ಲಿ ಏನೋ ಹಿಂಗ ಹಾಕೊಂಬಿಟ್ಟಿದ್ದೀರೋ. NB ಏನ್ ಬರ್ತಡೇ ತರ ಹಾಕೊಂಬಿಟ್ಟಿದ್ದೀರಲ್ಲ. ಬರ್ತಡೇ ಅಲ್ಲ ಅದು. N ಅಂದ್ರೆ ನಾಗೇಶು, B ಅಂದ್ರೆ ಭಾಗ್ಯಮ್ಮ. ನಮ್ಮ ಅಪ್ಪ ಅಮ್ಮನ ಹೆಸರು ಗೈಸದು. ನಮ್ಮ ಅಪ್ಪ ಅಮ್ಮನೇ ಅಲ್ವಾ ನಮಗೆ ಜನ್ಮ ಕೊಟ್ಟಿರೋದು, ಅದಕ್ಕೆ ಅವ್ರ ಹೆಸರು ಹಾಕ್ಸಿರೋದು. ಇನ್ಸಿಲ್ ಗಾಡಿ ತಗೊಳಕ್ ಕಾಸು ಕೊಟ್ಟಿದ್ದವ್ರೆ. ಈ ಗಾಡಿ ತಗೊಳಕ್ ಕಾಸು ಕೊಟ್ಟಿದ್ದು ಇವರೇನೆ. ಈ ಗಾಡಿ ತಗೊಳಕ್ ಕಾಸು ಕೊಟ್ಟಿದ್ದು ಇವರೇನೆ. ನಮ್ಮ ದೇವರು ಅಂದ್ರೆ ದೇವ್ರು ಇವರು. ನೀನೇ ದೇವ್ರ ಮಮ್ಮಿ ನಮಗೆ. ಆಯ್ತಾ? ಏನ್ ಬೆಳಗ್ಗೆ ಹಿಂಗೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ಯಲ್ಲ. ಹಣೆಗೆ ಇಟ್ಟಿಲ್ವಾ? ಹಣೆಗೇನು ಇಟ್ಟಿಲ್ವಲ್ಲಮ್ಮ. ದಡಕ್ ನೋಡತ್ತೀವಾ? ಸರಿ ಬಾಯ್ ಗೈಸ್. ಫೈನಲಿ ಹೊರಟಿದ್ದೀವಿ. ನನ್ನ ತಮ್ಮನೇ ಗಾಡಿ ಓಡಿಸ್ತಾನೆ ನೋಡ್ರಿ. ನಮ್ಮ ಮನೆ ರೋಡಲ್ಲಿ ಈಗ ನಾನ್ ಸ್ಟಾಪ್ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ ನಮ್ಮ ಮನೆ ದೇವರು ಗೈಸ್. ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ ನಮ್ಮ ಮನೆ ದೇವರು ಚಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ, ಮೇಲ್ಕೋಟೆಗೆ ಅಲ್ವೇನಾ? ಹಾಂ, ಅಲ್ಲಿಗೆ ಹೋಗ್ಬಿಟ್ಟು ನಾನು ಬೋರ್ಡ ಹಾಕ್ತೀನಿ, ಇವನು ಬೋರ್ಡ ಹಾಕ್ತಾವನೆ. ಇಬ್ಬರು ಬೋರ್ಡ್ರ್ ಹಾಕ್ತೀವಿ ಇವತ್ತೋಗಿ. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಡೈರೆಕ್ಟ್ ಹೋಗ್ಬಿಟ್ಟು ಮುಡಿ ಕೊಟ್ಬಿಡೋಣ. ಇವಾಗ ಮಾದಪ್ಪನ ಸಾಂಗ್ ಕೇಳ್ತಾ ಇದ್ದೀವಿ. ಸಾಂಗ್ ಕೇಳ್ಕೊಂಡು ಹೋಗೋಣ. ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ. ಗೈಸ್ ನೋಡ್ರಿ, ಗೌಡ್ರ ಹುಡುಗ ಅನ್ನೋ ಲುಕ್ ಹೆಂಗೆ ಕಾಣಿಸ್ತೈತಿ. ಈಗ ಹಿಂದೆಗಡೆ ಮಸ್ತಾಗಿ ಲುಕ್ ಬಂದೈತೆ ಗೈಸ್ ಗಾಡಿದು. CNG ಫುಲ್ ಆಗ್ತೈತೆ ಗೈಸ್. ನಮ್ಮಪ್ಪ ಹೇಳಿ ಕಳ್ಸೈತೆ, ಮುಡಿ ಕೊಟ್ಟು ದರ್ಶನ ಮಾಡೋ ಗಂಟೆ ಏನು ತಿನ್ಬೇಡ್ರಿ, ಅದಾದ್ಮೇಲೆ ತಿನ್ರಿ ಅಂತ. ಇವನು ನೋಡಿದ್ರೆ ನಂಗೆ ಆಗಲ್ಲ, ಬೆಟ್ಟ ಹತ್ತಕ್ಕಾಗಲ್ಲ, ಹೊಟ್ಟೆಯಲ್ಲಿ ಏನೂ ಇಲ್ಲ ಅಂತ ನಾಟಕ ಹೊಡಿತಾವನೆ. ಏನು ತಿಂದ್ಯಪ್ಪ? ಏನೋ ತಿನ್ನಲ್ಲ, ಎಳ್ನೀರು ಕೊಡ್ತೀನಿ. ಎಳ್ನೀರು ಕುಡಿತಾನಂತೆ. ಸರಿ ಹೋಗುತ್ತಾ? ಎನರ್ಜಿ ಬೇಕಾ ನಿಂಗೆ? ಇಲ್ಲ ಅಂದ್ರೆ ಬೆಟ್ಟ ಹತ್ತಕ್ಕಾಗಲ್ಲ. ಬೆಟ್ಟ ಎಷ್ಟೈತೆ? ಸ್ವಲ್ಪ ಐತೆ ಗೈಸ್. ಬೆಟ್ಟ ಇರೋದೇ ಕಮ್ಮಿ, ಅದನ್ನು ಹತ್ತಕ್ಕೇನೆ ಇವನಿಗೆ ಆಗಲ್ಲ. ಹೇಳ್ತಿದ್ದೀನಿ ದರ್ಶನ ಮುಗಿದ್ಮೇಲೆ ತಿನ್ನೋಣ ಅಂತ. ಇಲ್ಲೇ ಆಲ್ರೆಡಿ ನಾ ಬಂಗ್ಲದಲ್ಲೇ ತಿನ್ಕೊಂಡು ಹೋಗ್ಬಿಡೋದಂತ ಸ್ಕೆಚ್ ಹಾಕ್ಬಿಟ್ಟ. ಇಲ್ಲ
ಇಲ್ಲ ದರ್ಶನ ಆದ್ಮೇಲೆ ತಿನ್ನೋಣ ಅಂತ ಹೇಳಿದೆ. ಆಮೇಲೆ ಎಳ್ನೀರಾರು ಕುಡಿಯೋಣ ಅಂತವನೆ. ಏನು ಕುಡಿಯಲ್ಲ, ಏನು ತಿನ್ಸಲ್ಲ. ದರ್ಶನ ಎಲ್ಲ ಮುಗಿದ್ಮೇಲೆ ಕರ್ಕೊಬಂದು ತಿನ್ಸೋಣ ಬನ್ನಿ. ಇವಾಗ ನಾವು ನಾಮಂಗಲ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇವನು ನನಗೆ ವ್ಲಾಗ್ ಮಾಡೋದು ಹೇಳ್ಕೊಂಡು ಕೊಡ್ತಾರೆ. ಇಲ್ಲಿ ನೋಡು ಜಗ್ನಳ್ಳಿ ಬಂತು, ಇಲ್ಲಿಂದ ಹಿಂಗೆ ಹೋದ್ರೆ ನಮ್ಮೂರ್ಗೆ ಹೋಗ್ಬೇಕು, ಇಲ್ಲಿಂದ ಹಿಂಗೆ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳು ಅಂತ ಹೇಳ್ತಾನೆ ಬ್ಲಾಗಲ್ಲಿ. ಏಯ್ ನೋಡ್ಕೊ ಬರಪ್ಪ ಗೈಸ್. ನೋಡ್ರಿ ಇದು ಜಗ್ನಳ್ಳಿ ಸರ್ಕಲ್ಲು ಗೈಸ್. ಇಲ್ಲಿಂದ ಇಲ್ಲಿ ಲೆಫ್ಟ್ ಬಸ್ ಹೋಗ್ತೈತಲ್ಲ, ಆ ಬಸ್ಸು ಅದೇ ರೋಡಲ್ಲಿ ಹೋದ್ರೆ ಒಂದು 20 ನಿಮಿಷ ಆಗುತ್ತೆ. 20 ನಿಮಿಷನೂ ಇಲ್ಲ, ಒಂದು 1/4 ಗಂಟೆ. ನಾವೊಂದು 100 ಸ್ಪೀಡಲ್ಲಿ ಹೋದರೆ ಒಂದು 1/4 ಗಂಟೆ ಹೋಗ್ತೀವಿ. 80 ಸ್ಪೀಡಲ್ಲಿ ಹೋದರೆ ಒಂದು 2 ನಿಮಿಷ ಲೇಟಾಗಿ ಹೋಗ್ತೀವಿ. ಇಲ್ಲಿ ರೈಟ್ ತಗೊಂಡ್ರೆ ಸೀದಾ ಮೇಲ್ಕೋಟೆಗೆ ಹೋಗ್ತೀವಿ ರೋಡು. ಹಿಂಗೆ ಹೋದ್ರೆ KR ಪೇಟೆಗೆ ಹೋಗ್ಬೋದು ಗೈಸ್. ಅಲ್ವೇನೋ? ದೂರ ಬಂದು ಊರಿಗೆ ಹೋಗೋಕ್ಕಾಯ್ತಿಲ್ಲ. ಇಷ್ಟು ದೂರ ಬಂದರೂ ಊರಿಗೆ ಹೋಗೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ನಮಗೆ ಸ್ವಲ್ಪ ಕೆಲಸಗಳಿದ್ದಾವೆ. ಈಗ ಸ್ವಲ್ಪ ಬ್ಯುಸಿ ಪರ್ಸನ್ ಆಗ್ಬಿಟ್ಟಿದ್ವಿ ನಾವು. ಹಿಂಗೆ ಹೇಳು ಅಂತ ಇವನೇ ಹೇಳಿದ್ದು. ಹಿಂಗೆ ಹೇಳು, ವ್ಲಾಗ್ ಚೆನ್ನಾಗಿ ಓಡುತ್ತೆ, ಕಂಟೆಂಟ್ ಸಿಗುತ್ತೆ ನಿನಗೆ ಅಂತಂದ. ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲ ಗೈಸ್, ನಿಜವಾಗ್ಲೂ ಇವತ್ತು ಬೇಗ ಹೋಗ್ಬಿಟ್ಟು ಫೋನ್ ತಗೊಳಕ್ಕೆ ಹೋಗ್ಲೇಬೇಕು. ನೋಡ್ರಿ ಇಲ್ಲಿ ಆಪೋಸಿಟ್ ಹೆಂಗೆ ಹೋಗ್ಬಿಟ್ರು ಸ್ಕೂಲ್ ಬಸ್. ಅವ್ರು ಬಂದಿದ್ದಲ್ಲ, ಈ ನನ್ನ ಮಗನೇ ಹೋಗಿದ್ದು ಆಪೋಸಿಟ್ಟು. ಅವನಲ್ಲಿ ಕಡ್ಕೆ ಹಿಡ್ಕೊಂಬತ್ತವನಲ್ಲಿ ಅರ್ಧ ರೋಡ್ ಅಣ್ಣ ರೋಡ್ ಅಗ್ಲಕ್ಕೆ ಬಂದ್ಬಿಟ್ಟವನೆ. ಇವತ್ತು ಫೋನ್ ತಗೊಳ್ಳೇಬೇಕು ಏನಾದರೂ ಆಗಲಿ. ಈ ಫೋನ್ ಎಷ್ಟು ಕೈ ಕೊಟ್ಟಿದೆ ಅಂದರೆ ನಿನ್ನೆ ಮಾಡಿದ ಬ್ಲಾಗ್ನ ಡಿಲೀಟ್ ಮಾಡಿದ್ದೀನಿ. ಇವತ್ತು ಯಾವ ಬ್ಲಾಗ್ ಅಪ್ಲೋಡ್ ಆಗಲ್ಲ ಅನಿಸುತ್ತೆ. ನಿನ್ನೆ ಮಾಡಿದ ಬ್ಲಾಗ್ನ ಡಿಲೀಟ್ ಮಾಡಿದ್ದೀನಿ. ಇವತ್ತಿನ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಅದು ನಾಳೆ ಮಾಡ್ತೀನೋ ಇವತ್ತೇ ಮಾಡ್ತೀನೋ ಗೊತ್ತಿಲ್ಲ, ಅದನ್ನ ಮಾಡೇ ಮಾಡ್ತೀನಿ. ಬನ್ನಿ ಗೈಸ್ ಹೋಗೋಣ. ಇಲ್ಲಿಗೆ ನಮ್ಮ ಮನೆದವ್ರು ಕಾಣುತ್ತೆ ಮೇಲ್ಕೋಟೆ. ಇಲ್ಲಿ ಅಲ್ಲಿ ಬೆಟ್ಟ ಇಲ್ಲ, ಸ್ವಾಮಿ ಬೆಟ್ಟ ಸ್ಟ್ರೈಟ್ ಕಾಣಿಸ್ತೈತೆ ಅಲ್ಲಿ. ಹಾಂ ಗೈಸ್, ಅಲ್ಲೊಂದು ಗೋಪುರ ಕಾಣಿಸ್ತೈತೆ ನೋಡ್ರಿ ಚಿಕ್ಕದಾಗಿ. ಮಾರಾಟ ಬಂದು ನೆಕ್ಸ್ಟ್ ತೋರಿಸ್ತೀನಿ ರೀ. ಗಾಯ್ಸ್, ಹಾಂ ನೀನು ಮದುವೆದು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಇಲ್ಲಿ ಗಂಟ ಬಂದಿದ್ದಾವೆ. ಇಲ್ಲಿ ಯಾರೋ ಒಬ್ರು ನೆಂಟರವ್ರು ನಮಗೆ. ಗೈಸ್ ಅಲ್ಲಿ ನೋಡ್ರಿ ವ್ಯೂ ಹೆಂಗೆ ಕಾಣಿಸ್ತೈತೆ ದೇವಸ್ಥಾನದ್ದು. ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈಗ ನಾವು. ನೋಡಿ ಗಾಯ್ಸ್, ಮೇಲ್ಕೋಟೆ ಚೆಲುವರಾಯ ಸರ್. ಇದು ಯೋಗ ನರಸಿಂಹಸ್ವಾಮಿ ಇದು ಅದೇನಾ? ನೋಡ್ರಿ, ನನ್ನ ಹತ್ರ ಕಾಸಿಲ್ಲ. ನನ್ನ ತಮ್ಮ ಗರ್ಗರಿ ನೋಟ್ ಮಾಡ್ಗವನೆ. 100 ರೂಪಾಯಿ ಚೇಂಜು. ಇಲ್ಲಿ ಇದಿರ್ಕೊ ಅಂದ್ಬಿಟ್ಟು ಕೊಡ್ತಾವ ನನಗೆ. ಅಲ್ಲಿ ಮುಡಿ ಕೊಡೋಕ್ಕೆಲ್ಲ ಫೋನ್ಪೇ ಇರೋಲ್ವಲ್ಲ, ಅದಕ್ಕೆ ಕ್ಯಾಶ್ ತಗೋತಾ ಇದ್ದೀವಿ. ಬನ್ನಿ ಹೋಗೋಣ. ಫೈನಲಿ ರೀಚ್ ಆಗಿದ್ದಾಯಿತು. ದೇವಸ್ಥಾನದ ವ್ಯೂ ತೋರಿಸ್ತೀನಿ ನೋಡ್ರಿ ಗೈಸ್. ಇಲ್ಲಿ ನೋಡ್ರಿ ಕಲ್ಯಾಣಿ ಮುಡಿ ಕೊಟ್ಬಿಟ್ಟು ಈ ಕೋಲ್ಡ್ ಮುಳುಗನ. ತುಂಬ ಕೋಲ್ಡ್ ಐತೆ, ಚಳಿ ಆಗುತ್ತೆ. ನೋಡೋಣ ಬರ್ರಿ. ಫಸ್ಟ್ ಹೋಗಿ ಮುಡಿ ಕೊಟ್ಕೊಂಬರೋಣ. ಮುಡಿ ಕಟ್ಕೊಂಡ್ಬಂದು ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಅಂತ. ಫೋಟೋ ಶೂಟ್ ಮಾಡ್ತಿದ್ದಾರೆ ಗೈಸ್. ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಇಲ್ಲೇ ಜಾಸ್ತಿ ಮಾಡೋದು ನಮ್ಮ ಮನೆಯವರು. ಗೈಸ್, ನಮ್ಮ ತಲೆ ಕೂದಲು ತೆಗಿಯೋಕ್ಕೆ ಇದು ಫಸ್ಟ್ ಸ್ಟೇಜ್. ಬ್ಲೇಡ್ನ ತಗೊಂಡು ಜಗ್ನ ತಗೊಂಡು ತಲೆ ನೆನೆಸ್ಬೇಕಂತೆ. ನೆನೆಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಕಲ್ಯಾಣಿಗೆ. ನೋಡಿ ಗಾಯ್ಸ್, ಕಲ್ಯಾಣಿ ವ್ಯೂ ಹೆಂಗೈತೆ. ಪ್ರೀ ವೆಡ್ಡಿಂಗ್ ಶೂಟ್ ಏನೋ ನಡೀತೈತೆ ಗೈಸ್. ಲಾಸ್ಟ್ ಟೈಮು ನೋಡ್ಕೊಬಿಡ್ರಿ, ತಲೆಯಲ್ಲಿ ಕೂದಲು ಗಡ್ಡ. ಈಗ ಹೋಗಿ ಮುಡಿ ಕೊಟ್ಬಿಟ್ರೆ ಹೆಂಗೆ ಕಾಣಿಸ್ತೀನಿ ಅಂತ ನನಗೂ ಗೊತ್ತಿಲ್ಲ. ಇವನು ನೋಡ್ರಿ ತಲೆ ಎಲ್ಲ ಫುಲ್ ಇದು ಮಾಡಿದ್ದಾಯಿತು. ನಾನು ನೋಡ್ರಿ ನೀಟಾಗೆ ತಲೆ ತೊಳೆದಿದ್ದಾಯಿತು. ಅಲ್ಲೋದ್ರೆ ಗೈಸ್ ಫೈನಲಿ ಬೋಡ ಮಾಡಿಸಿದ್ದಾಯಿತು. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ನೋಡ್ರಿ ನೀವೇನೆ. ಇನ್ನೂ ನನ್ನ ಮಕ್ಕ ನಾನೇ ನೋಡ್ಕೊಂಡಿಲ್ಲ, ತೋರಿಸ್ತಾ ಇದ್ದೀನಿ. ಹಾಂ, ತಗೊಂಡೋಗ್ತೀನಿ, 1 ನಿಮಿಷ. ಗೈಸ್ ನೋಡ್ರಿ, ಜಗ್ ತಗೊಂಡು ಮನೆ ಸ್ನಾನ ಮಾಡೋಣ. ಸ್ಕ್ಯಾಮ್ ಮಾಡಿದ್ದು 200 ರೂಪಾಯಿ ಗಾಯ್ಸ್ ಒಬ್ಬೊಬ್ರಿಗೆ. ಇಲ್ಲಿ 20 ರೂಪಾಯಿ 200 ಅಲ್ಲ, 100 ರೂಪಾಯಿ ಒಬ್ಬೊಬ್ರಿಗೆ. 100 ರೂಪಾಯಿ ಸುಮ್ಮನೆ. ಇದು ಯಾವ್ದು ಎಕ್ಸ್ಟ್ರಾ ಟಿಕೆಟು, ಇದು ಮುಡಿ ಟಿಕೆಟು ಅಂತಾರೆ. ಇದ್ರ ಮೇಲೆ ಮುಡಿ ಅಂತಾನೆ ಇಲ್ಲ, ಸುಮ್ಮನೆ ದೇವಸ್ಥಾನದಂತೆ ಸ್ಕ್ಯಾಮ್ ಅದು. 100 ರೂಪಾಯಿ ಕಿತ್ಕೊಂಡ್ರು ಗಾಯ್ಸ್ ಒಬ್ರಿಗೆ. ಟೋಟಲ್ 250 ರೂಪಾಯಿ ಕೊಟ್ಟಿದ್ದಾಯ್ತು. ಈಗ 250 ರೂಪಾಯಿ ತಾನೆ? ಎಷ್ಟು ಕೊಟ್ಟಿದ್ದೆ ಅಕ್ಕ? 1 ನಿಮಿಷ. ಏನ ಫಸ್ಟ್ 20 ರೂಪಾಯಿ ಕೊಟ್ಟು ಮಾಡ್ತಿದ್ದೋ. ಈಗ 100 ರೂಪಾಯಿ ಮಾಡಿದ್ದಾರೆ. 100 ರೂಪಾಯಿ ಮಾಡಿದ್ದಾರೆ. ಈಗ ಟೋಟಲ್ 300 ರೂಪಾಯಿ ಆಯ್ತು. ಬಟ್ಟೆ ಯಾರು ನಿಮ್ಮ ತಾತ ತತ್ತಾನ? ಈಗ ನನ್ನ ತಮ್ಮ ಹೆಂಗ್ ಕಾಣ್ತವ್ರೆ. ಬೋಡ ಬೋಡ 1 ತಿಂಗಳಾದ್ಮೇಲೆ ಬರ್ತದೆ ಬಿಡ. ನೋಡ್ರಿ ದೇವಸ್ಥಾನ ಹೆಂಗ್ ಕಾಣ್ತೈತೆ. ಪೂಜೆ ಮಾಡ್ತಾವ್ರೆ. ಬುಟ್ಟಿ ಕೈಯಲ್ಲಿ ಇಟ್ಕೊಳ್ಳ. ಗಾಳಿ ಬರ್ತಾವೆ, ಬೀಚ್ ಅಂದ್ರೆ ಹೊಂಟೈತದ ಆಮೇಲೆ. ತಮ್ಮ ಎಲ್ಲ ಅಡ್ಕೆ ಕಾಸು ಇಡ್ತಾವನೆ.
ಗೈಸ್ ನೋಡ್ರಿ ಪೂಜೆ ಮಾಡ್ತಾ ಅವನೇ. ಗೋವಿಂದ ಗೋವಿಂದ. ಗೈಸ್ ಇಲ್ಲಿ ನೋಡ್ರಿ ಆಮೆ ಐತೆ. ಇವು ನಾನು ಇವಾಗಲೇ ನೋಡಿದ್ದು. ಗೈಸ್ ಫೈನಲಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ನಮ್ಮ ಬೆಟ್ಟ ಬಂದು ಇಲ್ಲಿಗೆ 100 ಮೆಟ್ಲಾಗಿದೆ. ಹಾಂ ಟಿಫನ್ ಕೊಡ್ಸಿಲ್ಲ, ಹಂಗೆ ಕರ್ಕೊಂಬಂದಾನೆ. ಇಲ್ಲಿಗೆ 100 ಮೆಟ್ಲು. ಟಿಫನ್ ಮಾಡಿಲ್ಲ ಬುಸ ಅಂತ ಹತ್ತುತ್ತಾ ಇದ್ದೀವಿ. ನೋಡ್ರಿ ಇನ್ನೂ ಹೆಂಗೈತೆ ಬೆಟ್ಟ. ಇಲ್ಲಿ ಗಂಟ ಕಾರ್ಗಳು ಬರ್ತವೆ ನೋಡ್ರಿ, ಆರಾಮಾಗಿ ಇಲ್ಲಿ ಗಂಟ ಅರ್ಧ ಬೆಟ್ಟ ಕಾರ್ ಬರ್ತವೆ. ಅಲ್ಲಿಂದ ಹಿಂಗೆ ಹತ್ಕೊಂಡು ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗೋದು. ಪ್ರಸಾದ ಹಿಡ್ಕೊಂಡ್ರೆ ಕೋತಿಗಳವೆ ನನ್ನ ಕೈಲಿ ಕಿತ್ಕೊಬಿಡ್ತವೆ ಅಂದ್ಬಿಟ್ಟು ನನ್ನ ಕೈಲಿ ಕೊಟ್ಟವನೆ. ನನ್ನ ಕೈಯಲ್ಲಿ ಪ್ರಸಾದ ಅಲ್ಲ, ಪೂಜೆ ಸಾಮಾನು. ಪೂಜೆ ಸಾಮಾನು ನನ್ನ ಕೈಲಿದ್ರೆ ಕಿತ್ಕೊಳ್ಳೋ ಕೋತಿಗಳು. ಹಾಂ ನೋಡಿ ಗೈಸ್ ಹೆಂಗೆ ಕಾಣಿಸ್ತೀನಿ ಅಂತ ಹೇಳಿ ಕಮೆಂಟ್ ಮಾಡಿರಿ. ಬೋರ್ಡ್ ಒಂಥರ ಕಾಣ ಬೋಡ ಇಲ್ಲಿ 200 ಮೆಟ್ಲೈತೆ. ಚಿಕ್ಕ ವಯಸ್ಸಲ್ಲಿ ಏನು ಎಲ್ಲರಿಗಿನ ಫಾಸ್ಟಾಗಿ ಬಡ ಅಂತ ಹತ್ಕೊಂಡು ಹೋಗ್ಬಿಡ್ತಿದ್ದ. ಈಗ ತಿಂದು ದನ ಆದಂಗೆ ಆಗ್ಬಿಟ್ಟವನಲ್ಲ, ಅದಕ್ಕೇ ಹತ್ತಕ್ಕಾಗ್ತಿಲ್ಲ. ಕುತ್ಕೊ ಅಂತ ಅಂತವನೆ. ಆಯ್ತಿಲ್ವಾ? ಹಾಂ ಕಾಲು ಹಿಡ್ಕೊಂಬಿಟ್ಟವ ಹಂಗೆ. ಚಿಕ್ಕ ವಯಸ್ಸಲ್ಲಿ ಹತ್ತದಂಗಲ್ಲಪ್ಪ. ಇಲ್ಲಿಗೆ 250 ಆಯ್ತು ಗೈಸ್. ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ರೀಚ್ ಆಗಿದ್ದಾಯ್ತು. ಬೆಟ್ಟ ಹತ್ಕೊಂಡು ಅವ್ನು ನೋಡ್ರಿ ಬುಸ ಅನ್ಕೊಂಡು ಆ ಕಡೆ ವ್ಯೂ ತೋರಿಸಂತ ಮಾತಾಡ್ತಾನೆ. ಗೈಸ್ ನೋಡ್ರಿ ಮಸ್ತಾಗೈತೆ ವ್ಯೂ. ಮಳೆ ಬರ್ತೈತೆ ಗೈಸ್, ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಆಗೈತೆ. ಬನ್ನಿ ಓಪನ್ ಮಾಡೋರು, ಅರ್ಧ ಡೋರ್ ಓಪನ್ ಮಾಡೋರು ಅಷ್ಟೇ. ಬನ್ನಿ ಹೋಗೋಣ. ಗೈಸ್ ನೋಡ್ರಿ ದೇವಸ್ಥಾನದ ಒಳಗಡೆಯಿಂದ ಹೆಂಗೆ ಕಾಣುತ್ತೆ ವ್ಯೂ. ಇಲ್ಲಿ ಕಂಬಿಗಳಿದಾವೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ರಿ. ತಣ್ಣ ಗಾಳಿ ಬರ್ತೈತೆ, ಸಕ್ಕತ್ತಾಗಿದೆ ಅನ್ಕೊಳ್ರಿ. ಫ್ಯಾಮಿಲಿ ಎಲ್ಲ ಬರ್ತಾ ಇರ್ತೀವಿ. ಫಾರ್ ದ ಫಸ್ಟ್ ಟೈಮ್ ಅಲ್ಲಪ್ಪ ನಾನು. ಗೈಸ್ ಮಸ್ತಾಗಿರೋ ಒಂದು ವ್ಯೂ ತೋರಿಸ್ತೀನಿ, ನೋಡ್ಕೊಬಿಡ್ರಿ. ಗೈಸ್ ನೋಡ್ರಿ ಕಲ್ಯಾಣಿ, ಅಲ್ಲಿ ಗೋಪುರ ಕಾಣಿಸ್ತೈತೆ ನೋಡ್ರಿ. ಅಲ್ಲೇ ಇರೋದು ನಮ್ಮನೆದವ್ರು ಅದೇನೆ. ನಾವು ಅಲ್ಲಿಗೆ ಹೋಗ್ಬೇಕೀಗ. ಇವಾಗ ಇದನ್ನು ಮುಗಿಸಿದಾಯ್ತು. ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಬರ್ರಿ. ಗೈಸ್ ನೋಡ್ರಿ ನನ್ನ ತಮ್ಮನ ಜೊತೆ ನಾನು ಫಾರ್ ದ ಫಸ್ಟ್ ಟೈಮ್ ದೇವಸ್ಥಾನ ಬಂದಿರೋದು. ನಾನು ಇಬ್ಬರೇ ಇಬ್ಬರು ಫಾರ್ ದ ಫಸ್ಟ್ ಟೈಮ್ ಬಂದಿರೋ ದೇವಸ್ಥಾನಕ್ಕೆ. ಯಾವಾಗಲೇ ಜನ ಇರಲಿಲ್ಲ, ಇವಾಗ ಎಷ್ಟು ಜನ ಬರ್ತಾವ್ರೆ. ಕಾಲೆಲ್ಲ ನೈತಾವೆ, ಇವನಿಗೆ ಕಾಲೆಲ್ಲ ನಡುಕ್ತಾವಂತೆ. ಇನ್ನೇನು ಮತ್ತೆ ಕಾರಲ್ಲಿ ಕುಂತ್ 3 ಹೊತ್ತು ನಾವು ಈಗ 50 ಹತ್ತಿದ್ರೆ ಅಷ್ಟು ದೂರ ಕಾಲೆಲ್ಲ ನಡುಕ್ತಾವ. ಗೈಸ್ ನನಗೂ ಕಾಲೆಲ್ಲ ಸಿಕ್ಕಾಪಟ್ಟೆ ನೈತಾವೆ. ಇಲ್ಲಿ ಈ ಪೊಸಿಷನ್ ಸಿಕ್ಕಾಪಟ್ಟೆ ನೈತಿದೆ. ನಾವು ಮಾಡೋದೇ ಡ್ರೈವಿಂಗು, ಎಲ್ಲೂ ಓಡಾಡೋದಲ್ವ ಜಾಸ್ತಿ. ಗೈಸ್ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತೆ ಪೂಜೆ ಸಾಮಾನು 2 ಸೆಟ್ ತಗೊಂಡು ಇವಾಗ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಗೈಸ್ ನೋಡ್ರಿ ಇದೇ ನಮ್ಮ ಮನೆ ದೇವರು ಚಲುವನಾರಾಯಣ ಸ್ವಾಮಿ. ಇದರೊಳಗಡೆ 2 ದೇವರೈತೆ, ಒಂದು ಚಲುವರಾಯ ಸ್ವಾಮಿ, ಒಂದು ಚಲುವನಾರಾಯಣ ಸ್ವಾಮಿ. ಗೈಸ್ ನೋಡ್ರಿ ಇದೆ ನಮ್ಮ ಮನೆ ದೇವರು, ನೋಡ್ಕೊಬಿಡಿ. ಯಾಕೆ ಬಾರಲ್ಲಿ ಏಕೆ ಏನ್ಕೋ ಅಪ್ಪ ಬೆಂಗಳೂರಿಗೆ ಬರ್ತೀರಂತ ಐತೆ. ಗೈಸ್ ಫೈನಲಿ ದರ್ಶನ ಎಲ್ಲ ಮುಗೀತು. ನಾನು ಇದೊಂದು ಟೋಪಿ ತೊಗೊಂಡೆ, ಇದೊಂದು ಗೊಂಬೆ ತಗೊಂಡೆ ನನ್ನ ಮಗಳಿಗೆ. ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ಏನಾದ್ರು ಶಾಪಿಂಗ್ ಮಾಡಬೇಕು ಗೈಸ್. ಇನ್ಮೇಲೆ ಯಾವ ದೇವಸ್ಥಾನಕ್ಕೆ ಹೋದ್ರು ಆ ಪಾಪಾಗ ಒಂದೊಂದು, ಪಾಪುಗೆ ನನ್ನ ಮಗಳಿಗೆ ಒಂದೊಂದು ಗೊಂಬೆನ ತರಬೇಕು ನಾನು ಅಂತ ಯೋಚನೆ ಮಾಡಿದ್ದೀನಿ. ನೋಡ್ರಿ ಪುಳಿಯೋಗರೆ ತಿಂತಾ ಇದ್ದೀವಿ. ನಾನು ಮೊಸರನ್ನ ಪುಳಿಯೋಗರೆ ತಗೊಂಡವನ, ಬೇರೆ ಪುಳಿಯೋಗರೆ. ಗೈಸ್ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪುಳಿಯೋಗರೆ ಎಲ್ಲ ತಿನ್ಕೊಂಡು ಮೇಲ್ಕೋಟೆಗೆ ಬಂದರೆ ಮೇಲ್ಕೋಟೆ ಪುಳಿಯೋಗರೆ ಅಂತ
ಗೈಸ್ ಮೇಲ್ಕೋಟೆಗೆ ಬಂದು ಮೇಲ್ಕೋಟೆ ಪುಳಿಯೋಗರೆ ತಿಂದಿಲ್ಲ ಅಂದ್ರೆ ಹಂಗೆ ಹೇಳ್ರಿ. ಮೇಲ್ಕೋಟೆ ಪುಳಿಯೋಗರೆ ತಿನ್ಕೊಂಡು ಈಗ ನಮ್ಮ ಜರ್ನಿ ಸ್ಟಾರ್ಟ್ ಬ್ಯಾಕ್ ಟು ಬೆಂಗಳೂರು ಕಡೆ. ಸ್ವಲ್ಪ ಖಾರ ಆಗ್ಬಿಟ್ಟಿತ್ತು ತಿಂದೆ. ಈಗ ಡೈರೆಕ್ಟು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ನಾನ್ ಸ್ಟಾಪ್ ಬೆಂಗಳೂರು ಕಡೆ ಹೋಗೋಣ. ಆದರೂ ಫಾರ್ ದ ಫಸ್ಟ್ ಟೈಮ್ ಗೈಸ್ ನಾನು ನನ್ನ ತಮ್ಮ ಇಬ್ಬರು ಜೊತೆಯಲ್ಲೇ ದೇವಸ್ಥಾನಕ್ಕೆ ಬಂದಿರೋದು. ಅಂದರೆ ಇದು ಮೇಲ್ಕೋಟೆ ನಮ್ಮ ಮನೆದೇವ್ರಿಗೆ ಬಂದಿರೋದು. ನಾನು ನನ್ನ ತಮ್ಮ ಇದೇ ಫಸ್ಟ್ ಟೈಮ್ ಬಂದಿರೋದು. ಫ್ಯಾಮಿಲಿ ಜೊತೆ ಬರ್ತಿದ್ದ, ಫ್ಯಾಮಿಲಿ ಜೊತೆ ಹೋಗ್ತಿದ್ದು. ಆದರೂ ಲಾಸ್ಟ್ ಅಂದರೆ ನಮ್ಮ ಅಪ್ಪ ಅಮ್ಮ ಅವ್ರು ನಮ್ಮನ್ನು ಕರ್ಕೊಂಡು ಬಸ್ಸಲ್ಲಿ ಬರ್ತಿದ್ರಲ್ಲ ಗೈಸ್, ಅದು ಇದು ಅಂದರೆ ಇವಾಗ ನೋಡ್ರಿ ನಾನು ನನ್ನ ತಮ್ಮ ಇಬ್ಬರೇ ಕಾರಲ್ಲಿ ಬರೋ ಥರ ಆಗೈತೆ. ನಮ್ಮ ಅಪ್ಪ ಅಮ್ಮನೂ ಕಾರಲ್ಲೇ ಕರ್ಕೊಬರೋ ಥರ ದೇವ್ರು ನಮ್ಮನ್ನ ಇಟ್ಟವನೆ, ಒಂದು ಸ್ವಲ್ಪ ಚೆನ್ನಾಗಿಟ್ಟವನೆ. ಹಿಂಗೆ ಲೈಫ್ ಹಿಂಗೆ ಇದೇ ಥರ ಹೋಗ್ಬಿಟ್ರೆ ಸಾಕು. ಹಾಂ ಹೋಗುತ್ತೆ, ಕಷ್ಟ ಬೀಳ್ಬೇಕಷ್ಟೇ. ಗೈಸ್ ಕಷ್ಟ ಬೀಳೋಣ. ನಮ್ಮ ಕೆಲಸ ಏನೈತೆ ನಮ್ಮ ಕೆಲಸ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಇದ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ. ಬನ್ನಿ ಗೈಸ್ ಈಗ ಡೈರೆಕ್ಟು ಬೆಂಗಳೂರಿಗೆ ಹೋಗೋಣ. ಯಾರು ಆಗಲ್ಲ. ಬನ್ನಿ ಗೈಸ್ ಹೋಗೋಣ ಬೆಂಗಳೂರಿಗೆ. ಗೈಸ್ ಗಾಡಿ ಓಡಿಸ್ಬೇಕು ಅಂತ ಗೊತ್ತಿದ್ರೂ ಮೊಸರನ್ನ ತಿಂದವನೇ. ಇವಾಗ ನಿದ್ದೆ ಬರ್ತೈತೆ ಅಂದ್ಬಿಟ್ಟು ಡ್ರಾಮಾ ಹೊಡಿತಾನೆ. ನನಗೂ ನಿದ್ದೆ ಬರ್ತೈತೆ ಸರಿ. ಹೋಗ್ತಾ ಇದ್ದೀವಿ ಗೈಸ್. ಇವಾಗ ನಾಗಮಂಗಲ ರೀಚ್ ಆಗಿದ್ದೀವಿ ಗೈಸ್. ಫೈನಲಿ ನೋಡ್ರಿ ನನ್ನ ಕೈಲಿ ಕೊಟ್ಟ 1 hour ಮಲ್ಕತ್ತೀನಿ ಅಣ್ಣ ಓಡಿಸ್ಕೊ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಕೊಟ್ಟವನೆ. ಇವಾಗ ನಾನು ಓಡಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಇನ್ನೇನು ಒಂದು ಸ್ವಲ್ಪ ಹೊತ್ತು ಹಿಂಗೆ ಮಲ್ಕತ್ತಾನೆ. ಈಗ ಇಲ್ಲೇ ತೂಗಿಸ್ಕೊಂಡು ಬನ್ನಿ ಗೈಸ್ ಈಗ ನಾನ್ ಸ್ಟಾಪ್ ಹೊಡ್ಕೊಂಡು ಹೋಗ್ಬಿಡೋಣ. ಈ ಬ್ಲಾಗ್ನ ಇಲ್ಲಿಗೆ ಅಂದರೆ ಈ ಬ್ಲಾಗ್ನ ಈಗ ಮನೆಗೆ ಹೋಗಿದ ತಕ್ಷಣ ಎಂಡ್ ಮಾಡ್ಬಿಡ್ತೀನಿ. ಫೈನಲಿ ನಾನು ಮನೆಗೆ ಬಂದು 1 hour ಮಲಗಿದ್ದು ಎದ್ದು ಇವಾಗ ಮೊಬೈಲ್ ಥರ ಅಂದ್ಬಿಟ್ಟು ಹೊರಗಡೆ ಹೋಗೋಕ್ಕೆ ಅಂತ ಹೊರಟಿದ್ದೀನಿ. ನಮ್ಮಮ್ಮ ಟೀ ಮಾಡಿಕೊಟ್ಟಿದ್ದೆ ಗೈಸ್, ಟೀ ಕುಡಿಯೋಣ. ತಗೋ ಎಷ್ಟೊಂದು ಬೇಡ ನನಗೆ ಅವನು ಕೊಡು. ಗೈಸ್ ನಮ್ಮಮ್ಮ ಟೀ ಮಾಡಿಕೊಟ್ಟೈತೆ. ಟೀ ಕುಡಿದ್ಬಿಟ್ಟು ಹೊರಗಡೆ ಹೋಗ್ಬೇಕೀಗ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.